ನಮಸ್ಕಾರ. ಒಬ್ಬ ವ್ಯಾಪಾರಿ ತನ್ನ ಮಸಾಲೆ ಪದಾರ್ಥಗಳನ್ನು ಮಾರಲಿಕ್ಕೆ ಸೌದಿ ಅರೇಬಿಯಾ ಹೋಗಿರ್ತಾನೆ. ಮಸಾಲೆ ಪದಾರ್ಥಗಳೆಲ್ಲ ಮಾರಿಬಿಟ್ಟು ವಾಪಸ್ ಬರುವಾಗ ದಾರಿಯಲ್ಲಿ ಒಂದು ಒಂಟೆನ ನೋಡ್ತಾನೆ. ಆ ಒಂಟೆನ ನೋಡಿಬಿಟ್ಟು ಸ್ವಲ್ಪ ಆಕರ್ಷಿತನಾಗಿ ಆ ಒಂಟೆನ ಕೊಂಡ್ಕೋಬೇಕಂತ ಅನಿಸುತ್ತೆ. ಆ ಒಂಟೆಯ ಮಾಲೀಕನ ಜೊತೆ ಮಾತಾಡಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಒಂಟೆನ ಕೊಂಡ್ಕೋತಾನೆ. ಒಂಟೆನ ಕೊಂಡ್ಕೊಂಡು ಹಾಗೆ ಹಿಂದಿರುಗಿ ಮನೆಗೆ ಹೋಗುವಾಗ ತಾನು ಕೂರೋ ಆಸನದಲ್ಲಿ ಏನೋ ಒಂದು ಶಬ್ದ ಕೇಳಿಸುತ್ತೆ. ಆ ಶಬ್ದ ಅವ್ರು ಕೇಳಿಸಿದ ತಕ್ಷಣ ಸೇವಕನಿಗೆ ಹೇಳ್ತಾನೆ, ಸೇವಕ ಸ್ವಲ್ಪ ನಿಲ್ಲಿಸು, ಇದು ಏನೋ ಶಬ್ದ ಬರ್ತಿದೆ, ಏನಿದೆ ನೋಡೋಣ ಅಂಥೇಳಿ. ನಿಲ್ಲಿಸಿ ಸೇವಕ ನೋಡ್ತಾನೆ. ನೋಡಿದ ತಕ್ಷಣ ಆಸನದ ಕೆಳಗೆ ಬೆಲೆ ಬಾಳುವ ಅಮೂಲ್ಯ ವಜ್ರಗಳು ನೋಡಿದ ತಕ್ಷಣ ಸೇವಕ ಹೇಳ್ತಾನೆ, ಪ್ರಭುಗಳೇ, ಇದು ನಮಗೆ ಜಾಕ್ಪಾಟ್. ಒಂಟೆನೂ ತೊಗೊಂಡ್ವಿ, ಒಂಟೆ ಜೊತೆ ವಜ್ರನೂ ಫ್ರೀ ಬಂತು, ನಮಗೆ ಜಾಕ್ಪಾಟ್ ಹೊಡೆದಂಗೆ ಆಯಿತು ಅಂತ ಹೇಳ್ತಾನೆ. ಆವಾಗ ವ್ಯಾಪಾರಿ ಹೇಳ್ತಾನೆ, ಇಲ್ಲ, ನಾವು ತೊಗೊಂಡಿದ್ದು ಒಂಟೆನ ಮಾತ್ರ, ಹಣ ಕೊಟ್ಟಿದ್ದು ಒಂಟೆಗೆ ಮಾತ್ರ, ಈ ವಜ್ರ ನಮ್ಮದಲ್ಲ, ಇದನ್ನು ನಾವು ಒಂಟೆ ಮಾಲೀಕನಿಗೆ ಹಿಂತಿರುಗಿಸೋಣ ಅಂತ ಹೇಳ್ತಾನೆ. ಆವಾಗ ಸೇವಕ ಹ್ಞೂ ಅಂತಾನೆ. ಒಂಟೆ ಮಾಲೀಕ ಎಲ್ಲಿರ್ತಾನೋ ಅಲ್ಲಿ ಬಂದುಬಿಟ್ಟು, ನಾವು ಹೀಗೆ ಹೋಗುವಾಗ ಈ ನಿಮ್ಮ ಆಸನದ ಕಡೆಗೆ ವಜ್ರಗಳು ಸಿಕ್ಕು, ತಗೊಳ್ಳಿ ಈ ವಜ್ರ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಒಂಟೆ ಮಾಲೀಕ ತುಂಬ ಆಶ್ಚರ್ಯಕರವಾಗಿ ನೋಡಿ, ನೀವು ತುಂಬ ಒಳ್ಳೆಯವರು, ಇದನ್ನು ನನಗೆ ವಾಪಸ್ ತಂದು ಕೊಟ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೈ ಮುಗಿತಾನೆ. ಹಾಗೆ ಕೈ ಮುಗಿದು ಒಂದು ವಜ್ರನ ವ್ಯಾಪಾರಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ತಗೊಳ್ಳಿ, ನಿಮ್ಮ ಒಳ್ಳೆತನಕ್ಕೆ ನಾನು ಒಂದು ವಜ್ರ ಉಡುಗೊರೆಯಾಗಿ ಕೊಡ್ತೀನಿ. ಆವಾಗ ವ್ಯಾಪಾರಿ ಹೇಳ್ತಾನೆ, ಇಲ್ಲ, ನಾನು ಆಲ್ರೆಡಿ 2 ತೊಗೊಂಡಿದ್ದೀನಿ ಅಂತ ಹೇಳ್ತಾನೆ. 2 ತೊಗೊಂಡಿದ್ದೀರಾ ಅಂತ ಹೇಳಿದ ತಕ್ಷಣ ಭ್ರಮೆಯಾಗಿ ಎಣಿಸ್ತಾನೆ. ಎಣಿಸುವಾಗ ಅವನೆಷ್ಟು ವಜ್ರಗಳನ್ನು ಇಟ್ಕೊಂಡಿದ್ನೋ ಅಷ್ಟು ವಜ್ರಗಳು ಹಾಗೇ ಇರುತ್ತೆ. ಆವಾಗ ಮತ್ತೆ ಕೇಳ್ತಾನೆ, ನೀವು 2 ವಜ್ರಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಯಾವುವು ಅಂತ ಕೇಳ್ತಾನೆ. ಆವಾಗ ವ್ಯಾಪಾರಿ ಉತ್ತರಿಸ್ತಾನೆ, 1 ನನ್ನ ಗೌರವ, 2ನೇದು ನನ್ನ ಪ್ರಾಮಾಣಿಕತೆ. ಇವು ನನ್ನ ಅಮೂಲ್ಯವಾದ ವಜ್ರಗಳು, ಇದನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಜನರು ನಮ್ಮಿಂದ ನಮ್ಮ ಖ್ಯಾತಿ, ನಮ್ಮ ಹಣ, ನಮ್ಮ ಐಶ್ವರ್ಯವನ್ನು ಕಿತ್ಕೋಬೋದು, ಆದರೆ ನಮ್ಮ ಆತ್ಮಗೌರವ, ನಮ್ಮ ಪ್ರಾಮಾಣಿಕತೆ, ನಮ್ಮ ಮೌಲ್ಯವನ್ನು ಯಾವತ್ತೂ ಕಿತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ನಮ್ಮ ಆತ್ಮಗೌರವ, ನಮ್ಮ ಆತ್ಮವಿಶ್ವಾಸ, ನಮ್ಮ ಪ್ರಾಮಾಣಿಕತೆ, ನಮ್ಮ ಮೌಲ್ಯವನ್ನು ಅತಿ ಹೆಚ್ಚಾಗಿ ಬೆಳೆಸ್ಕೋಬೇಕು. ಹಾಗೆ ನಮ್ಮ ಬಿಸ್ನೆಸ್ನಲ್ಲಿ ನಾವು ಪ್ರಾಮಾಣಿಕವಾಗಿರಬೇಕು. ಪ್ರಾಮಾಣಿಕವಾಗಿ ಎಷ್ಟಿರ್ತೇವೋ ಅಷ್ಟು ನಾವು ಮುಂದೆ ಬರ್ತೇವೆ. ನಮಸ್ಕಾರ.